ನಮಸ್ಕಾರ ಕನ್ನಡಿಗರೇ, ದಂತಕಥೆಗಳು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಯೂರ ವರ್ಮ ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಹೊಂದಿದ ಮಹಾನ್ ನಾಯಕ. ಕದಂಬ ವಂಶದ ಸ್ಥಾಪಕನಾಗಿರುವ ಮಯೂರ ವರ್ಮ ಬ್ರಾಹ್ಮಣನಾಗಿ ಜನಿಸಿ ಕ್ಷತ್ರಿಯನಾಗಿ ರೂಪಾಂತರಗೊಂಡು ಸ್ವತಂತ್ರ ರಾಜ್ಯವನ್ನು ನಿರ್ಮಿಸಿದ ಅಪರೂಪದ ವ್ಯಕ್ತಿ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಉದಯಿಸಿದ ಕದಂಬ ಸಾಮ್ರಾಜ್ಯವು ಮುಂದಿನ ಶತಮಾನಗಳಲ್ಲಿ ದಕ್ಷಿಣ ಭಾರತದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಆಡಳಿತಾತ್ಮಕ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡಿತು. ಮಯೂರವರ್ಮನ ಜೀವನವು ಸ್ವಾಭಿಮಾನ, ಧೈರ್ಯ, ನ್ಯಾಯಕ್ಕಾಗಿ ಹೋರಾಟ ಮತ್ತು ರಾಜಕೀಯ ಚಾತುರ್ಯದ ಸಂಕೇತವಾಗಿದೆ. ಈ ಲೇಖನದಲ್ಲಿ ಮಯೂರವರ್ಮನ ಬಾಲ್ಯದಿಂದ ಹಿಡಿದು ಅವನ ರಾಜ್ಯ ಸ್ಥಾಪನೆ, ಆಡಳಿತ, ಸಂಸ್ಕೃತಿ, ಧರ್ಮ, ಯುದ್ಧಗಳು, ಪರಂಪರೆ ಮತ್ತು ಇತಿಹಾಸದ ಮಹತ್ವವರೆಗೆ ಸಂಪೂರ್ಣವಾಗಿ ವಿವರಿಸಲಾಗುತ್ತದೆ. ಐತಿಹಾಸಿಕ ಹಿನ್ನೆಲೆ. ಕ್ರಿಸ್ತಶಕ 3-4ನೇ ಶತಮಾನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಸಾತವಾಹನರ ಸಾಮ್ರಾಜ್ಯ ಕುಸಿತದ ಹಂತದಲ್ಲಿತ್ತು. ಈ ಶೂನ್ಯಾವಕಾಶದಲ್ಲಿ ಪಲ್ಲವರು, ವಾಕಾಟಕರು, ಗಂಗರು ಮುಂತಾದ ಹೊಸ ಶಕ್ತಿಗಳು ಬೆಳೆಯುತ್ತಿದ್ದವು. ಕರ್ನಾಟಕ ಪ್ರದೇಶದಲ್ಲಿ ಸ್ಥಳೀಯ ನಾಯಕರು ಸ್ವತಂತ್ರತೆಗಾಗಿ ಪ್ರಯತ್ನಿಸುತ್ತಿದ್ದ ಕಾಲಘಟ್ಟವದು. ಈ ಸಂದರ್ಭದಲ್ಲಿ ಪಲ್ಲವ ಸಾಮ್ರಾಜ್ಯವು ದಕ್ಷಿಣ ಭಾರತದ ದೊಡ್ಡ ಭಾಗವನ್ನು ಆಳುತ್ತಿತ್ತು. ಅವರ ಆಡಳಿತ ವ್ಯವಸ್ಥೆ ಬಲಿಷ್ಠವಾಗಿದ್ದರೂ ಸ್ಥಳೀಯ ಜನರಲ್ಲಿ ಕೆಲವೊಮ್ಮೆ ಅಸಮಾಧಾನ ಮೂಡಿಸುತ್ತಿತ್ತು. ಇದೇ ಕಾಲದಲ್ಲಿ ಕದಂಬ ವಂಶದ ಸ್ಥಾಪನೆಯ ಮೂಲಕ ಸ್ಥಳೀಯ ಆಡಳಿತದ ಹೊಸ ಅಧ್ಯಾಯ ಆರಂಭವಾಯಿತು. ಜನನ ಮತ್ತು ಕುಟುಂಬ ಹಿನ್ನೆಲೆ. ಮಯೂರವರ್ಮನು ಮೂಲತಃ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು. ಅವನ ತಂದೆ ಬಂಧು ಶರ್ಮಾ ಅಥವಾ ವಿರೂಪಾಕ್ಷ ಶರ್ಮಾ ಎಂದು ಕೆಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಕುಟುಂಬವು ವೇದಾಧ್ಯಯನ, ಯಜ್ಞಯಾಗಾದಿಗಳಲ್ಲಿ ತೊಡಗಿದ್ದ ವಿದ್ಯಾವಂತ ಕುಟುಂಬವಾಗಿತ್ತು. ಬಾಲ್ಯದಲ್ಲಿಯೇ ಮಯೂರವರ್ಮನು ಸಂಸ್ಕೃತ, ವೇದಗಳು, ಧರ್ಮಶಾಸ್ತ್ರಗಳು ಮತ್ತು ರಾಜಕೀಯ ತತ್ವಗಳ ಕುರಿತು ಶಿಕ್ಷಣ ಪಡೆದನು. ಅವನ ಬುದ್ಧಿಮತ್ತೆ, ಧೈರ್ಯ ಮತ್ತು ಸ್ವಾಭಿಮಾನ ಬಾಲ್ಯದಲ್ಲಿಯೇ ಸ್ಪಷ್ಟವಾಗಿತ್ತು. ಕಂಚಿಗೆ ಪ್ರಯಾಣ, ವಿಧಿಯ ತಿರುವು. ಮಯೂರವರ್ಮನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪಲ್ಲವ ರಾಜಧಾನಿ ಕಂಚಿಗೆ, ಇಂದಿನ ಕಾಂಚೀಪುರಂಗೆ ತೆರಳಿದನು. ಆ ಕಾಲದಲ್ಲಿ ಕಂಚಿ ಮಹತ್ವದ ವಿದ್ಯಾಕೇಂದ್ರವಾಗಿದ್ದು ಅನೇಕ ವಿದ್ವಾಂಸರು ಮತ್ತು ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಆದರೆ ಕಂಚಿಯಲ್ಲಿ ನಡೆದ ಒಂದು ಘಟನೆ ಮಯೂರವರ್ಮನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಪಲ್ಲವ ಅಧಿಕಾರಿಗಳು ಅಥವಾ ಸೈನಿಕರು ಮಯೂರವರ್ಮನಿಗೆ ಅವಮಾನ ಮಾಡಿದರು ಎಂಬುದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ಅವಮಾನವು ಅವನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿತು. ಈ ಘಟನೆ ನಂತರ ಮಯೂರವರ್ಮನು ಬ್ರಾಹ್ಮಣ ಜೀವನವನ್ನು ತ್ಯಜಿಸಿ ಕ್ಷತ್ರಿಯನಾಗಿ ಹೋರಾಟದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡನು. ಇದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಪರೂಪದ ಘಟನೆಯಾಗಿದೆ. ಯೋಧನಾಗಿ ರೂಪಾಂತರ. ಅವಮಾನದಿಂದ ಕೋಪಗೊಂಡ ಮಯೂರವರ್ಮನು ಅರಣ್ಯ ಪ್ರದೇಶಗಳಿಗೆ ತೆರಳಿ ಯುದ್ಧ ಕಲೆಗಳಲ್ಲಿ ಪರಿಣತಿ ಗಳಿಸಿದನು. ಸ್ಥಳೀಯ ಗುಡ್ಡಗಾಡು ಜನಾಂಗಗಳು ಮತ್ತು ಯೋಧರನ್ನು ಸಂಘಟಿಸಿ ಸಣ್ಣ ಪಡೆ ನಿರ್ಮಿಸಿದನು. ಅವನು ಪಲ್ಲವರ ವಿರುದ್ಧ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿದನು. ಹಂತ ಹಂತವಾಗಿ ಪಲ್ಲವ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿ ಅವರ ನಿಯಂತ್ರಣವನ್ನು ದುರ್ಬಲಗೊಳಿಸಿದನು. ಈ ಹೋರಾಟದಲ್ಲಿ ಮಯೂರವರ್ಮನು ಸ್ಥಳೀಯ ಜನರ ಬೆಂಬಲವನ್ನು ಗಳಿಸಿದನು. ಅವನ ಧೈರ್ಯ ಮತ್ತು ನ್ಯಾಯಪರತೆ ಜನರನ್ನು ಆಕರ್ಷಿಸಿತು. ಕದಂಬ ರಾಜ್ಯದ ಸ್ಥಾಪನೆ. ಸತತ ಹೋರಾಟಗಳ ನಂತರ ಮಯೂರವರ್ಮನು ಪಲ್ಲವರನ್ನು ಸೋಲಿಸಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದನು. ಕ್ರಿಸ್ತಶಕ ಸುಮಾರು 345ರಿಂದ 365ರ ನಡುವೆ ಕದಂಬ ರಾಜ್ಯ ಉದಯವಾಯಿತು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಅವನು ಬನವಾಸಿಯನ್ನು ತನ್ನ ರಾಜಧಾನಿಯಾಗಿ ಆಯ್ಕೆ ಮಾಡಿಕೊಂಡನು. ಬನವಾಸಿ ಅಥವಾ ವೈಜಯಂತಿ ಪಶ್ಚಿಮ ಘಟ್ಟದ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು. ಇದರಿಂದ ಕರ್ನಾಟಕದಲ್ಲಿ ಮೊದಲ ಸ್ವತಂತ್ರ ಸ್ಥಳೀಯ ಸಾಮ್ರಾಜ್ಯ ಉದಯವಾಯಿತು ಎಂಬ ಹೆಗ್ಗಳಿಕೆಗೆ ಕದಂಬರು ಪಾತ್ರರಾದರು. ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆ. ಮಯೂರವರ್ಮನು ಸಮರ್ಥ ಆಡಳಿತಗಾರನಾಗಿದ್ದನು. ಅವನು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿ ಪ್ರಾಂತ್ಯಗಳಾಗಿ ರಾಜ್ಯವನ್ನು ವಿಭಜಿಸಿದನು. ಆಡಳಿತದ ಲಕ್ಷಣಗಳು: ನ್ಯಾಯಸಮ್ಮತ ತೆರಿಗೆ ವ್ಯವಸ್ಥೆ, ಗ್ರಾಮ ಸ್ವರಾಜ್ಯಕ್ಕೆ ಮಹತ್ವ, ಸ್ಥಳೀಯ ಅಧಿಕಾರಿಗರಿಗೆ ಸ್ವಾಯತ್ತತೆ, ಬ್ರಾಹ್ಮಣರು ಮತ್ತು ಯೋಧರಿಗೆ ಸಮಾನ ಗೌರವ. ಅವನು ತನ್ನ ಬ್ರಾಹ್ಮಣ ಹಿನ್ನೆಲೆಯನ್ನು ಮರೆತಿಲ್ಲ. ಧರ್ಮ ಮತ್ತು ನ್ಯಾಯವನ್ನು
ಆಡಳಿತದ ಆಧಾರವನ್ನಾಗಿ ಮಾಡಿಕೊಂಡನು. ಧರ್ಮ ಮತ್ತು ಸಂಸ್ಕೃತಿ. ಮಯೂರವರ್ಮನು ವೈದಿಕ ಧರ್ಮದ ಪೋಷಕನಾಗಿದ್ದನು. ಶಿವ ಮತ್ತು ವಿಷ್ಣು ದೇವಾಲಯಗಳಿಗೆ ದಾನ ನೀಡಿದನು. ಯಜ್ಞ ಯಾಗಾದಿಗಳಿಗೆ ಪ್ರೋತ್ಸಾಹ ನೀಡಿದನು. ಕದಂಬರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗೆ ಸಹಕಾರ ನೀಡಿದರು. ಶಾಸನಗಳಲ್ಲಿ ಕನ್ನಡದ ಪ್ರಾಚೀನ ರೂಪಗಳು ಕಾಣಿಸಿಕೊಳ್ಳುತ್ತವೆ. ಯುದ್ಧಗಳು ಮತ್ತು ವಿಸ್ತರಣೆ. ಮಯೂರವರ್ಮನು ಪಲ್ಲವರ ವಿರುದ್ಧ ಮಾತ್ರವಲ್ಲದೆ ಸುತ್ತಮುತ್ತಲ ಸಣ್ಣ ರಾಜರ ವಿರುದ್ಧವೂ ಯುದ್ಧ ನಡೆಸಿದನು. ಇದರಿಂದ ಕದಂಬ ರಾಜ್ಯ ವಿಸ್ತಾರಗೊಂಡಿತು. ಅವನ ಯುದ್ಧ ತಂತ್ರದಲ್ಲಿ ವೇಗ, ಅಚ್ಚರಿ ದಾಳಿ ಮತ್ತು ಸ್ಥಳೀಯ ಭೂಗೋಳದ ಸಮರ್ಥ ಬಳಕೆ ಪ್ರಮುಖವಾಗಿತ್ತು. ಉತ್ತರಾಧಿಕಾರ ಮತ್ತು ಕದಂಬ ವಂಶ. ಮಯೂರವರ್ಮನ ನಂತರ ಅವನ ಪುತ್ರ ಕಂಗವರ್ಮನು ಸಿಂಹಾಸನಾರೂಢನಾದನು. ಕದಂಬ ವಂಶವು ಮುಂದಿನ ಹಲವು ತಲೆಮಾರಿನವರೆಗೆ ಆಡಳಿತ ನಡೆಸಿತು. ಕಾಕುಸ್ಥವರ್ಮ, ಶಾಂತಿವರ್ಮ ಮುಂತಾದ ರಾಜರು ಕದಂಬ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿದರು. ಇತಿಹಾಸದಲ್ಲಿ ಮಯೂರವರ್ಮನ ಸ್ಥಾನ. ಮಯೂರವರ್ಮನು ಕರ್ನಾಟಕದ ಪ್ರಥಮ ಸ್ವತಂತ್ರ ರಾಜನಾಗಿ ಪರಿಗಣಿಸಲ್ಪಡುತ್ತಾನೆ. ಅವನ ಹೋರಾಟವು ಸ್ಥಳೀಯ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ. ಬ್ರಾಹ್ಮಣನಿಂದ ಕ್ಷತ್ರಿಯನಾಗಿ ರೂಪಾಂತರಗೊಂಡ ಅವನ ಜೀವನ ಕಥೆ ಪ್ರೇರಣಾ. ಇದೇ ತರ ಇತಿಹಾಸದ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ ಅನ್ನು